ನಾನು ಲಾಸ್ಟ್ ವೀಕ್ ಎಲ್ರಿಗೂ ಹೆಲ್ತ್ ಇನ್ಶೂರೆನ್ಸ್ ಪರ್ಚೇಸ್ ಮಾಡಿ ಅಂತ ಒಂದು ವಿಡಿಯೋ ಮಾಡಿದ್ದೆ. ಅದಕ್ಕೆ ನನ್ನ ಸುತ್ತ ಇರೋ ಜನನೇ ನಮ್ಮ ಕಂಪ್ನಿಯಲ್ಲಿ ನನಗೆ ಆಲ್ರೆಡಿ ಇನ್ಶೂರೆನ್ಸ್ ಇದೆ, ನಾವು ಯಾಕೆ ಪ್ರೈವೇಟ್ ಇನ್ಶೂರೆನ್ಸ್ ತೊಗೊಂಡು ದುಡ್ಡು ವೇಸ್ಟ್ ಮಾಡಬೇಕು ಅಂತ ನನಗೆ ಬುದ್ಧಿ ಹೇಳಿದ್ರು. ನೀವು ಕೂಡ ಹಾಗೆ ಅಂದ್ಕೊಂಡು ಸುಮ್ಮನೆ ಆಗಿದ್ದರೆ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಕಂಪ್ನಿ ನಿಮಗೆ ಇನ್ಶೂರೆನ್ಸ್ ಕೊಡೋದು ನೀವಲ್ಲಿ ಕೆಲಸ ಮಾಡ್ತಾ ಇರೋವ್ರಿಗೂ ಮಾತ್ರ. ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ನೀವು ಕೆಲಸ ಬಿಟ್ಟರೆ ಇಲ್ಲ ರಿಟೈರೇ ಆದರೆ ಆವಾಗ ಅವರು ನಿಮ್ಗೆ ಯಾವ ಹೆಲ್ತ್ ಇನ್ಶೂರೆನ್ಸ್ ಕೂಡ ಕೊಡಲ್ಲ. ಹೇಳಬೇಕು ಅಂದರೆ ನಿಮಗೆ ಆವಾಗಲೇ ಇನ್ಶೂರೆನ್ಸ್ ಬೇಕಿರೋದು. ಆ ಟೈಮಲ್ಲಿ ಹೊಸ್ದಾಗಿ ತಗೋತೀವಿ ಬಿಡು ಅಂತ ಅಂದರೆ ಆವಾಗ ಇನ್ಶೂರೆನ್ಸ್ ಕಂಪ್ನಿ ಪ್ರೀಮಿಯಮು 1 to 3 ಇರುತ್ತೆ. ಆ್ಯಂಡ್ ಕೆಲವು ಕಂಪ್ನಿ ಅಂತೂ ಇನ್ಶೂರೆನ್ಸೇ ಕೊಡಲ್ಲ, ಯಾಕಂದರೆ ನಿಮ್ಗೆ ಆಲ್ರೆಡಿ ಆ ಏಜಲ್ಲಿ BP ಶುಗರ್ ಅಂತ ಏನಾದರೂ ಒಂದು ಹೆಲ್ತ್ ಇಶ್ಯೂ ಇದ್ದೇ ಇರುತ್ತೆ. ಸೊ ಇವಾಗ ಈವನ್ ನಿಮ್ಮ ಕಂಪ್ನಿ ನಿಮ್ಗೆ ಹೆಲ್ತ್ ಇನ್ಶೂರೆನ್ಸ್ ಕೊಡ್ತಾ ಇದ್ದರು, ನೀವು ಚೆನ್ನಾಗಿರೋ ಟೈಮಲ್ಲೇ ಅಂದರೆ ಒಂದು 30 to 40 ಏಜಲ್ಲಿ ನಿಮ್ಮ ಫ್ಯಾಮಿಲಿ ಕ್ರಿಯೇಟ್ ಆದಮೇಲೆ ಒಂದು ಹೆಲ್ತ್ ಇನ್ಶೂರೆನ್ಸ್ನ ಪರ್ಚೇಸ್ ಮಾಡಿಟ್ಕೊಳ್ಳಿ. ಇದು ಯಾವ ಇನ್ಶೂರೆನ್ಸ್ ಕಂಪ್ನಿ ಪ್ರಮೋಷನ್ ಅಲ್ಲ, ನಿಮ್ಮ ದುಡ್ಡು ಸೇಫಾಗಿರಲಿ ಅನ್ನೋ ಒಂದು ಸಣ್ಣ ಪ್ರಿಕಾಷನ್. ಯೋಚನೆ ಮಾಡಿ.